ಈಗ ಒಂದು 4-5 ಪಿಕ್ಚರು ಚೆನ್ನಾಗಿ ಹೋಗ್ತಾ ಇದೆ ಇಂಡಸ್ಟ್ರಿಗೆ. ಅಪ್ಸ್ ಆ್ಯಂಡ್ ಡೌನ್ಸ್ ಇಂಡಸ್ಟ್ರಿ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಾಯಿಲ್ಲ, ಬಟ್ ತುಂಬ ಡೌನ್ ಹೋಗ್ಬಿಟ್ಟಿತ್ತು. ಈಗ ಒಂದಿಷ್ಟು 4-5 ಸಿನಿಮಾ ಹಿಟ್ ಆಯಿತು. ಆಮೇಲೆ ಈಗ 200 ರೂಪಾಯಿ ಅದು ಯಾವಾಗಿಂದ ಹೋರಾಟ ಮಾಡ್ತಾ ಇದ್ರು. ಟಿ ಸಿ ವೆಂಕಟೇಶ್ ಅವರು ಅವ್ರ ನಾಯಕತ್ವದಲ್ಲಿ ಭಾರಿ ಹೋರಾಟ ಮಾಡಿ, ನಾನು ಗ್ರೂಪಲ್ಲಿ ಇದ್ದೀನಿ, ನಾನು ಹೋಗಿದ್ದೆ. ಸೊ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಸರ್ಕಾರಕ್ಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಿಡಲ್ ಕ್ಲಾಸಿಗೆ ಭಾಳ ಹೆಲ್ಪ್ ಆಗುತ್ತೆ. ಯಾಕಂದರೆ ನೀವು ಮಿಡಲ್ ಕ್ಲಾಸ್ ಒಂದು 4 ಜನ ಒಂದು ಫ್ಯಾಮಿಲಿ ಅಂದಮೇಲೆ ಅವ್ರು ಥಿಯೇಟ್ರಿಗೆ ಬಂದು ನೋಡಬೇಕು ಅಂದರೆ 1000 ರೂಪಾಯಿ ಖರ್ಚಾಗತ್ತೆ ಅವ್ರಿಗೆ. ಟಿಕೆಟ್ ಹಿಡಿದು, ಟಿಕೆಟ್ಗಿಂತ ಪಾಪ್ಕಾರ್ನ್ ಜಾಸ್ತಿ, ಒಂದು ಕಾರಿಂದ ಪೆಟ್ರೋಲಿಂದ ಹಿಡಿದು, ಅಲ್ಲಿ ಪಾರ್ಕಿಂಗ್ ಚಾರ್ಜಿಂದ ಹಿಡಿದು, ಮತ್ತು ನೀವು ಆಚೆಕೊಂಡು ಒಂದು ಸಲ ಹಿಂಗೆ ಹೊಡೆದ್ರೆ ಅವನೊಂದು 50 ಹೊಡಿಬೇಕು, ಆಯಿತಾ? ಸೊ ಏನಾಗುತ್ತೆ, ಎಷ್ಟು ಖರ್ಚಿರುತ್ತೆ. ಸೊ ಅಯ್ಯೋ ಬಿಡು, ಒಂದು 2 ತಿಂಗಳು ಬಿಟ್ಟು ಟಿ ವಿಲಿ ಬರುತ್ತೆ, ಅಲ್ಲೇ ನೋಡ್ಬಿಡೋಣ ಅನ್ನೋದು ಮೈಂಡ್ ಸೆಟ್ ಬಂದ್ಬಿಡ್ತಾರೆ. ಆ ಒಂದು ವರ್ಗ ಆಗೋಯ್ತಾ. ಆಮೇಲೆ ಏನಾಗಿದೆ, ಈಗ ಜಿಯೋ ಸ್ಟಾರ್ ಹಾಟ್ಸ್ಟಾರಲ್ಲಿ ಬಂದ್ಬಿಡ್ತದೆ, ಮೊಬೈಲಲ್ಲಿ ನೋಡ್ಬಿಡ್ತಾರೆ. ಯಾಕೆ ಅಲ್ಲಿಗೆ ಹೋಗ್ಬೇಕು, ಪುಸ್ತಕ ನೋಡೋದಲ್ಲ, ಈಗ ಟೈಮ್ ಎಲ್ಲ ಉಳಿಯುತ್ತಲ್ಲ. ಏನಾದರೂ ನಿಮ್ಗೆ ಆ್ಯಂಬಿಯನ್ಸ್ ಸಿನಿಮಾ ಆ ಒಂದು ಸಿಗಲ್ಲ. ಬಟ್ ಕೆಲವ್ರು ಬೇಡ ಬಿಡ ಸಿನಿಮಾ ಹಿಂಗೆ ನೋಡೋದು ಆಯ್ತು ಬಿಡು ಅಂತ ಕೆಲವ್ರು ಅಂತಾರೆ. ಕೆಲವ್ರಿಗೆಲ್ಲ ಇಲ್ಲಿ ನೋಡೋದು ಸಮಾಧಾನ ಆಗಲ್ಲ, ಅವರು ಥಿಯೇಟ್ರಲ್ಲಿ ನೋಡಬೇಕು ಅಂತ ಕೆಲವ್ರು ಇರ್ತಾರೆ. ಆ ವರ್ಗನೂ ಬೇರೆ ಇರುತ್ತೆ. ಸೊ ಏನಾದ್ರು ಇದಾಗಿರೋದ್ರಿಂದ ಚೂರು ಥಿಯೇಟ್ರ್ ಬ್ಯುಸಿ ಆಗತ್ತೆ ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ದೇ ಕ್ಯಾನ್ ರೀಚ್ ಔಟ್. ಈಗ 200 ರೂಪೀಸ್ ನೀವು ಕಮ್ಮಿ ಐ ಮೀನ್ ಟಿಕೆಟ್ ಮಾಡಿದ್ದಕ್ಕೆ ಈಗ ಜನ ಬರ್ಬೋದು. ಈಗ ಒಂದು ಇಬ್ಬರು ಬಂದರೂ ಒಂದು 500 ರೂಪಾಯಿ ಖರ್ಚಾಗುತ್ತೆ ರಫ್ಲಿ. ಸೊ ಜನ ಥಿಯೇಟ್ರ್ ಕಡೆ ಬರ್ಬೋದೇನೋ ಅನ್ನೋದು ನಮ್ಮದು ಆಸೆ. ಇದು ಮಾಡಿ ಸರ್ಕಾರ ಮಾಡಿದ್ದು ಅದೇ ಉದ್ದೇಶ, ಮತ್ತು ಫಿಲಿಮ್ ಚೇಂಬರ್ ಅವರು ಅದ್ರ ಬಗ್ಗೆ ಹೋರಾಟ ಮಾಡಿದ್ದು ಅದೇ ಉದ್ದೇಶ. ಯಾಕಂದರೆ ಪಕ್ಕದ ರಾಜ್ಯಗಳಲ್ಲಿ ಭಾಳ ಕಮ್ಮಿ ಇದೆ, 75 ರೂಪಾಯಿಂದ ಇದೆ. ಸೊ ನಮ್ಮಲ್ಲಿ ಯಾಕೆ ಜಾಸ್ತಿ ಇತ್ತು? ಇದು ಮೊನ್ನೆ ರಜನಿಕಾಂತ್ ಪಿಕ್ಚರ್ 2000 ರೂಪಾಯಿ ಟಿಕೆಟು. ಏನದು, ಯಾರು ನೋಡ್ತಾರೆ ಸಿನಿಮಾ? ಸೊ ಎಲ್ಲ ಒಂದೇ ಒಂದು ರೇಟ್ ಇದ್ದೆ ಒಳ್ಳೇದು ಅಂತ ನನಗನ್ಸುತ್ತೆ. ಜನ ಬಂದು ನೋಡ್ತಾರೆ. ಬರೀ ಸಾಹುಕಾರಿಗೆ ಅಷ್ಟೇ ಅಲ್ಲ ಸಿನಿಮಾ ಇರೋದು, ಬಡವರು ಪಾಪ ಅವರು ನೋಡಬೇಕಲ್ಲ. ಅವ್ರಿಗೋಸ್ಕರ ಸಿನಿಮಾ ಮಾಡಿರ್ತೀವಿ. ಸೊ ಐ ರಿಯಲಿ ವೆಲ್ಕಮ್ ದಿಸ್ 200 ರೂಪೀಸ್ ಟಿಕೆಟ್ ಏನು ಮಾಡಿದ್ದಾರೆ ಸರ್ಕಾರ. ಐ ರಿಯಲಿ ಅಪ್ರಿಷಿಯೇಟ್. ಈ ಒಂದು ನಿಯಮ ಜಾರಿಗೆ ಬಂದಿದ್ರಿಂದ ಲಾಸ್ ಅಂತ ಯಾರಿಗಾಗ್ಬೋದು ನಿಮ್ಮ ಪ್ರಕಾರ? ಅಂದರೆ ಸಾಕಷ್ಟು ಜನ ಇದು ಬೇಡಿತ್ತು ಅನ್ನುವಂಥ ಕಮೆಂಟ್ಸ್ ಕೂಡ ಬಂದಿದೆ. ನೋ ಕಮೆಂಟ್ಸ್. ಯಾಕಂದರೆ ನಾವು ಕಲಾವಿದ, ನೋಡಿ ಬಿಸ್ನೆಸ್ ಮ್ಯಾನ್. ನಾನು ಡಿಸ್ಟ್ರಿಬ್ಯೂಟರ್ ಅಲ್ಲ, ಎಕ್ಸಿಬ್ಯೂಟರ್ ಅಲ್ಲ, ಥಿಯೇಟ್ರ್ ಓನರ್ ಅಲ್ಲ, ಏನೂ ಅಲ್ಲ. ಸೊ ನನಗೆ ಸಿನಿಮಾಗೇನು ಒಳ್ಳೇದಾಗತ್ತೆ, ಸಿನಿಮಾ ಟೆಕ್ನಿಷಿಯನ್ಸ್ಗೆ ಏನು ಒಳ್ಳೇದಾಗತ್ತೆ, ಜನ ಬಂದು ನೋಡಬೇಕು, ನಿರ್ಮಾಪಕರು ಏನು ದುಡ್ಡು ಹಾಕಿದ್ದಾರೆ ಆ ದುಡ್ಡು ವಾಪಸ್ ಬರಬೇಕು ಅನ್ನೋ ಉದ್ದೇಶನ ನಾವು ಮಾಡ್ತೀವಿ ಹೊರತು ಈ ಸಿನಿಮಾ ಆದ ನಂತರ ಏನು ಬೆಳವಣಿಗೆಗಳಿದ್ದಾವೆ ಅಂದರೆ ಬಿಸ್ನೆಸ್ಸು ಏನೇನಾಗುತ್ತೆ ಅನ್ನೋದು ಆ ವರ್ಗದವರೆಗೂ ನನಗೂ ಟಚ್ ಇಲ್ಲ. ನಾನು ಬರೀ ಆ್ಯಕ್ಟ್ ಮಾಡಿ ಬರ್ತೀನಿ, ಕೂಲಿ ತೊಗೊಂಡು ಬರ್ತೀನಿ ಹೊರತು ಅದು ಮುಂದೆ ಅವ್ರು ಏನು ಮಾಡ್ತಾರೆ ಅದು ನಿರ್ಮಾಪಕರಿಗೂ ಬಿಟ್ಟಿದ್ದು. ಸೊ ಹೀಗಾಗಿ ನನಗೆ ಅದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅದ್ರ ಬಗ್ಗೆ ಮಾತಾಡೋದು ತಪ್ಪಾಗತ್ತೆ. ಸುಮ್ಮನೆ ಏನಾದ್ರು ಕಾಂಟ್ರವರ್ಸಿ ಆಗೋದು ಬೇಡ. ಯಾರಿಗೆ ಒಳ್ಳೇದಾಗತ್ತೆ ಯಾರಿಗೆ ಆಗೋ ಅದು ನನಗೆ ಗೊತ್ತಿಲ್ಲ. ಒಳ್ಳೇದಾಗಲಿ ಅಂತ ನಾನು ಆಸೆ. ರವಿಚಂದ್ರನ್ ಸರ್ ಫಿಕ್ಸ್ ಆಗಿ ಬಂದಿದ್ದಾರೆ, ಕಾಂಟ್ರವರ್ಸಿ ಏನೂ ಮಾತಾಡಬಾರ್ದು ಅಂತ. ಅದು ಆಗೋಗಿದೆ. ಏನಾಗಿದೆ, ಏನೋ ಮಾತಾಡ್ತೀವಿ, ಅದು ಎಲ್ಲೋ ತಿರುಗಿಸಿ ನನಗೆ ಭಾಳ ಬೇಜಾರಾಗಿದೆ. 3-4 ಚಾನಲ್ಗಳಲ್ಲಿ ಮಾತಾಡಿದ ತಕ್ಷಣ ಟೈಟ್ಲ್ಗಳು ಏನೇನೋ ಕೊಟ್ಟಿದ್ದಾರೆ, ಉಲ್ಟಾ ಟೈಟ್ಲ್ಗಳು ಕೊಟ್ಟಿದ್ದಾರೆ. ನಾನು ಏನೋ ಹೇಳಿರ್ತೀನಿ, ಅದನ್ನ ತಿರ್ಚಿ ಕೆಳಗಡೆ ಏನೋ ಹಾಕಿರ್ತಾರೆ. ಅದು ಭಾಳ ನೋವಾಗುತ್ತೆ. ಟೈಟ್ಲ್ಗಳು ನಾನು ಎಷ್ಟು ಸಲ ಹೇಳಿದ್ದೀನಿ, ಟೈಟಲ್ ನೀವು ಹಾಕಿದ್ರೆ ನನಗೆ ಒಂದು ಇನ್ಫಾರ್ಮ್ ಮಾಡಿ ಏನು ಟೈಟ್ಲ್ ಆಗ್ತಾ ಇದ್ದಾರೆ ಅಂತ. ಅದು ನೆಗೆಟಿವ್ ಆಗುತ್ತೆ ಟೈಟ್ಲ್ ಕೆಲಸಲ್ಲ. ನಾವು ಕಂಟೆಂಟಲ್ಲಿ ಒಳ್ಳೇದು ಹೇಳಿರ್ತೀವಿ, ಇಲ್ಲಿ ಅದನ್ನ ಹೈಲೈಟ್ ಮಾಡಲಿಕ್ಕೆ ಅವರು ಅದನ್ನ ಚಾನಲ್ ನೋಡಲಿ, ಸಬ್ಸ್ಕ್ರೈಬರ್ಸ್ ಆಗಲಿ ಅಂದ್ಬಿಟ್ಟು ಏನೋ ಬಗ್ಗೆ ಮಾಡಿರ್ತಾರೆ. ಅದು ತಪ್ಪು, ಹಾಗೆ ಮಾಡಬಾರ್ದು. ಅದೇನಾಗುತ್ತೆ, ನಮ್ಮ ರಿಲೇಷನ್ಸ್ ಹಾಳಾಗುತ್ತೆ. ನಿರ್ಮಾಪಕರದು ನಮ್ದು ರಿಲೇಷನ್ಸ್ ಅಂತ ಇರುತ್ತೆ, ಆರ್ಟಿಸ್ಟ್ ಡೈರೆಕ್ಟರ್ ರಿಲೇಷನ್ಸ್ ಅಂತ ಇರುತ್ತೆ, ಕೋ ಆರ್ಟಿಸ್ಟ್ ರಿಲೇಷನ್ಸ್ ಇರುತ್ತೆ. ಸೊ ಏನಾಗುತ್ತೆ, ಈ ಸೋಷಿಯಲ್ ಮೀಡಿಯಾ ಎಷ್ಟು ಪ್ಲಸ್ ಇದೆಯೋ ಅಷ್ಟೇ ಮೈನಸ್ಸು ಇದೆ. ಖಂಡಿತ. ಸೊ ಅದನ್ನು ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ನಾವು ಏನು ಹೇಳ್ತೀವಿ ಅದನ್ನೇ ಹಾಕಿ, ಏನು ತಪ್ಪೇನಿಲ್ಲ. ಬಟ್ ಅದು ಹಾಕಿರೋದೇ ನಾವು ಹೇಳಿರೋದೇ ಒಂದಿರುತ್ತೆ, ಕೆಲವರು ಟೈಟಲ್ ಕೊಟ್ಟಿರೋದೇ ಏನೋ ಇರುತ್ತೆ. ಅದೇನಾಗುತ್ತೆ, ಕೆಲವರು ನಾವು ಕ್ಲೋಸ್ ಯಾರೋ ಒಬ್ಬರ ಬಗ್ಗೆ ನಾವೇನೋ ಮಾತಾಡಿರ್ತೀವಿ ಅಂತ ತಿಳ್ಕೊಳ್ಳಿ, ಟೈಟಲ್ ನೋಡಿದ ತಕ್ಷಣ ಅವ್ರ ಕಂಟೆಂಟ್ ನೋಡಕ್ ಹೋಗಲ್ಲ. ಟೈಟಲ್ ಹಿಂಗ ತಗೋ ಆಗಿದಾವ. ನಮಗೆ ಎಷ್ಟೋ ಸಿನಿಮಾ ಕಟ್ಟಾಗಿದಾವೆ ನಮಗೆ. ನಾವು ಏನೋ ಮಾತಾಡಿರ್ತೀವಿ, ಒಳ್ಳೇದು ಮಾತಾಡಿರ್ತೀವಿ, ಒಳ್ಳೇದು ಕೇಳೋದೇ ಇಲ್ಲ ಅಲ್ಲಿ. ಯಾಕಂದ್ರೆ ನೀವು ಅಲ್ಲಿ ತಮ್ಮನೇಲೇ ಬೇರೆ ಥರ ಇರುತ್ತೆ, ಮುಗಿದೋಯ್ತಲ್ಲ ಇದು. ನಾನು ಟು ಬಿ ಫ್ರ್ಯಾಂಕ್, ನನಗೆ ಇಂಟರ್ವ್ಯೂ ನಮ್ಮ ಮನೇಲಿ ಹೇಳೋದು ಬೇಡ, ಯಾಕೆ ಕೊಡ್ತೀರಾ ಇಂಟರ್ವ್ಯೂ, ಬೇಡ ಸರ್, ನೀವು ಯಾವುದು ಕೊಡೋಕೆ ಹೋಗ್ಬೇಡಿ ಅಂದರು. ಯಾಕಂದ್ರೆ ದರ್ಶನ್ ಅವ್ರದ್ದು ಆ ಥರ ಫಸ್ಟ್ ಟೈಮ್ ಅರೆಸ್ಟ್ ಆದಾಗ
ನನಗೂ ಮಾಧ್ಯಮದವ್ರು ಹೇಳಿದ್ದು, ಸರ್ ನೀವೇ ಫಸ್ಟ್ ಮಾತಾಡಿದ್ದು ಅವ್ರ ಬಗ್ಗೆ, ಯಾರು ಮಾತಾಡಿಲ್ಲ ಅಂತ ಹೇಳೋದು. ನನಗೆ ಗೊತ್ತಿರಲಿಲ್ಲ ಅದು. ಅವರು ಅರೆಸ್ಟ್ ಆಗಿ ಒಂದು ವಾರ ಆದಮೇಲೆ ನಾನು ಅವ್ರದ್ದು ಸಿಗಾಕೊಂಡೆ, ಶೆಲ್ಟನ್ ಹೋಟೆಲ್ ಸಿಗಾಕೊಂಡೆ, ಅಪ್ಪು ಕಪ್ದು ಪ್ರೆಸ್ ಮೀಟ್ ಇತ್ತು ಅಲ್ಲಿ ಸಿಗಾಕೊಂಡೆ. ಬಟ್ ಮಾತಾಡಬಾರ್ದು ಅಂತಲ್ಲ, ಬಟ್ ಅದು ಕೋರ್ಟು ಇದೆ, ಆಮೇಲೆ ನಾವು ಅದು ಮಾತಾಡೋದು ತಪ್ಪಾಗತ್ತೆ. ಸೊ ಬಿಕಾಸ್ ನಾನು ಅವ್ರು ಹೆಂಗಿತ್ತು, ಒಡನಾಟ ಹೆಂಗಿತ್ತು ನನಗೆ ಗೊತ್ತಿತ್ತು ಹೊರತು ಅವ್ರ ಪರ್ಸ್ನಲ್ ಮೇಲೆ ನನಗೆ ಹೆಂಗೆ ಗೊತ್ತಿರುತ್ತೆ, ನನಗೆ ಗೊತ್ತಿಲ್ಲ ಅದು. ಸೊ ಇರೋದು ನನಗೇನು ನಾನು ಕಂಡ ದರ್ಶನ್ ಹೇಗಿತ್ತು ಅಂತ ಹೇಳಿದೆ ಹೊರತು ಕೆಲವರು ಅದನ್ನ ತಿರ್ಚಿ ಮರ್ಚಿ ಹಾಕಿ ಥರ ಹಾಕ್ಬಿಟ್ಟಿದ್ದಾರೆ. ನಮಗೂ ಭಾಳ ಬೇಜಾರಾಯಿತು ಅದು. ಸೊ ಎಲ್ಲರೂ ಇದು ನಮ್ಮ ರಿಲೇಷನ್ಸ್ ಹಾಳಾಗುತ್ತೆ ಈ ಥರ ಮಾಡಿ. ನಾವು ಇಷ್ಟು ವರ್ಷದ ನಾವು ಮಾಡ್ಕೊಂಬಂದಿರ್ತೀವಿ, ಒಂದು ಇಂಟರ್ವ್ಯೂವಿಂದ ಅದು ನೆಗೆಟಿವ್ ಆಗಿ ಬಂದ್ಬಿಟ್ರೆ ಇಷ್ಟು ಮಾಡಿದ್ದೆಲ್ಲ ವೇಸ್ಟ್ ಅಲ್ವಾ.